ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಸಾಕಷ್ಟು ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ ಈ ಒಂದು ವಿಡಿಯೋಗೆ ಅಂತ ಅನ್ಕೊಂಡಿದ್ದೀನಿ. ಒಂದು ಬಿಎಡ್‌ನ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯೆಲ್ಲ ಪ್ರಕಟ ಆಯಿತು ಅಭ್ಯರ್ಥಿಗಳಿಗೆ. 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯ ಪ್ರಕಟ ಆದ ನಂತರದಲ್ಲಿ ಅಡ್ಮಿಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ಯಾವೆಲ್ಲ ಅಭ್ಯರ್ಥಿಗಳು ಏನೇನು ಪ್ರಕ್ರಿಯೆಗಳಿರುತ್ತೆ ಏನೇನು ಮಾಡಬೇಕು ಅಂತ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಸ್ಟಾರ್ ಮಾರ್ಕ್ ಬಂದವರು, ಸೀಟ್ ಸಿಗದಿರುವಂಥ ಅಭ್ಯರ್ಥಿಗಳು ಅಥವಾ ಸೀಟ್ ಸಿಕ್ಕಿ ನೆಕ್ಸ್ಟ್ ರೌಂಡ್‌ಗೆ ಆಯ್ಕೆ ಮಾಡೋಂಥ ಅಭ್ಯರ್ಥಿಗಳು ಇವರೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ 5ನೇ ರೌಂಡ್‌ಗೆ ಸಂಬಂಧಪಟ್ಟಂತೆ ಅದು ಯಾವಾಗಿರುತ್ತೆ ಏನು ಎತ್ತ ಅಂತ. ಸೊ ಕಂಪ್ಲೀಟ್ ಆಗಿ ಮತ್ತೆ ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಪ್ರಶ್ನೆ ಆಗ್ತಿದೆ. ಅಡ್ಮಿಷನ್‌ಗೆ 4th ರೌಂಡ್‌ಗೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಮತ್ತೆ ಅದನ್ನ ವಿಸ್ತರಣೆ ಏನಾದ್ರು ಮಾಡ್ತಾರಾ ಕೊನೆ ದಿನಾಂಕ ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಈ ವಿಡಿಯೋದಲ್ಲಿ ಮಾಹಿತಿನ ಪಡ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. BEd, TET ಇತರೆ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ನಿರಂತರವಾಗಿ ಸಿಗುವಂತ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಮತ್ತೆ ಒಂದು ಬಿಎಡ್‌ನ ಒಂದು ಹೆಚ್ಚುವರಿ ಮಾಹಿತಿಗಳನ್ನ ಪಡ್ಕೋಬೇಕು, ಕೋಚಿಂಗ್ ಅನ್ನ ಪಡ್ಕೋಬೇಕು ಬಿಎಡ್‌ಗೆ ಸಂಬಂಧಪಟ್ಟಂತೆ. ನಂತರದ ದಿನಗಳಲ್ಲೂ ಕೂಡ ನಿಮಗೆ ಮಾಹಿತಿಗಳು ಕ್ವಿಕ್ ಆಗಿ ಸಿಗ್ತಾ ಇರುತ್ತೆ. ಒಂದು ಇತರೆ ಬಿಎಡ್ ಸ್ಕಿಲ್ಸ್‌ಗಳಿಗೆ ಸಂಬಂಧಪಟ್ಟಂತೆ ಬೇರೆದಕ್ಕೆ ಅಲ್ಲಿ ಜಾಯಿನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಕೂಡ ಜಾಯಿನ್ ಆಗಬಹುದಾಗಿರುತ್ತೆ. ಅಲ್ಲಿ ನಾವು ಲೈವ್ ಸ್ಟ್ರೀಮ್ಸ್‌ಗೆ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಮೆಂಬರ್ ಓನ್ಲಿ ಕೂಡ ಕೆಲವೊಂದು ವಿಡಿಯೋಸ್‌ಗಳು ಅಪ್ಲೋಡ್ ಆಗ್ತಿರುತ್ತೆ. ಅದನ್ನ ಕೂಡ ವೀಕ್ಷಣೆ ಮಾಡಿ ಹೆಚ್ಚುವರಿ ಮಾಹಿತಿಗಳನ್ನ ನೀವು ಬಿಎಡ್‌ಗೆ ಸಂಬಂಧಪಟ್ಟಂತೆ ತಿಳ್ಕೊಬಹುದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಇನ್ನೊಂದು ಪ್ರಮುಖವಾಗಿ ಮಾಹಿತಿನ ಕೊಟ್ಬಿಡ್ತೇನೆ. ನಮ್ಮ ಒಂದು ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಬಿಎಡ್‌ನ ಸರ್ಕಾರಿ ಕೋಟಾ ಸೀಟ್‌ಗೆ ಸಂಬಂಧಪಟ್ಟಂತೆ ಯಾರು ಕೂಡ ಗೈಡ್ ಮಾಡೋರು ಇಲ್ಲದೆ ಹೋಗಬಹುದಾಗಿರುತ್ತೆ. ಸ್ಟಾರ್ ಮಾರ್ಕ್‌ಗಳು ಬರ್ತಿರುತ್ತೆ. ಸಿಕ್ಕಂತ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್‌ಗೆ ಹೋದಾಗ ಅದೇ ಅಂತಿಮ ಕೂಡ ಆಗಿರುತ್ತೆ. ಅದು ಕೂಡ ಗೊತ್ತಿಲ್ಲದೆ ಹೋಗ್ಬೋದು. ಮತ್ತೆ ಕಾಲೇಜ್‌ಗಳನ್ನ ಯಾವ ತರ ಚೆನ್ನಾಗಿರುವಂತ ಕಾಲೇಜ್‌ಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅದನ್ನ ಏನೇನೆಲ್ಲ ಗಮನಿಸಬೇಕು, ಯಾವೆಲ್ಲ ಅಂಶಗಳನ್ನ ತಿಳ್ಕೋಬೇಕಿರುತ್ತೆ. ನಂತರ ಅಭ್ಯರ್ಥಿಗಳಿಗೆ ಒಂದು ಸ್ಟಾರ್ ಮಾರ್ಕ್ ಬರ್ತಿರುವಂತ ರೀಸನ್ ಏನು, ಎಷ್ಟು ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕಿರುತ್ತೆ, ಯಾವ ಡಿಸ್ಟ್ರಿಕ್ಟ್‌ಗಳಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ, ನಿಮ್ಮ ಒಂದು ಪರ್ಸೆಂಟೇಜ್ ರಿಸರ್ವೇಷನ್‌ಗಳು ಮತ್ತೆ ಪ್ರಕ್ರಿಯೆಗಳು ಯಾವ ತರ ಹೋಗುತ್ತೆ ಬಿಎಡ್‌ಗೆ ಸಂಬಂಧಪಟ್ಟಂತೆ ಏನೇನು ಕೂಡ ನಿಮಗೆ ಗೊತ್ತಿರೋದಿಲ್ಲ. ಸೊ ಆ ತರ ಮಾಡಿ ಮತ್ತೆ ಇದು ಲಾಸ್ಟ್ ರೌಂಡ್ ಕೂಡ ಆಗಿರೋದಾಗಿರುತ್ತೆ. ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತೆ 6ನೇ ರೌಂಡ್ ಮಾಡ್ತಾರೆ ಅದು ಇದು ಅದೆಲ್ಲ ಮುಂದಿನ ಸುದ್ದಿಗಳು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇದು ಅಂತಿಮ 5ನೇ ರೌಂಡ್ ಅಂತ ಹೇಳಿದ್ದಾರೆ. ಸೊ ಆ ರೀಸನ್ ಇಂದ ಹೆಚ್ಚುವರಿ ಇವಾಗ ಈ ರೌಂಡ್ ಅಲ್ಲಿ ಸೀಟ್ ಪಡ್ಕೋಬೇಕು ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ವಿತ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನಿಮಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನ ಕೊಡೋದಾಗಿರುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರಲ್ಲ, ಅದಲ್ಲ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಿಮಗೆ ಹೆಂಗ್ ಕಾಣಿಸ್ತಿದಿಲ್ಲ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಪಕ್ಕದಲ್ಲಿ ಮೆಸೇಜ್ ಪಕ್ಕದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಆಪ್ಷನ್ ಕಾಣ್ತಿರುತ್ತೆ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದನ್ನ ಅಭ್ಯರ್ಥಿಗಳಿಗೆ ಹೇಳ್ತಿರುವಂತ ಉದ್ದೇಶ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಬಿಎಡ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅವರಿಗೆ ಯಾವ ತರ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇನು ಸಮಸ್ಯೆಗಳಾಗ್ತಿದೆ ಅದೆಲ್ಲ ಗೊತ್ತಿರೋದಿಲ್ಲ. ಆ ರೀಸನ್ ಇಂದ ನಿಮಗೆ ಹೇಳ್ತಿರುವಂತದ್ದಾಗಿರುತ್ತೆ. ಅಗತ್ಯ ಇರುವಂತ ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಾಗ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಕೂಡ ಬರುತ್ತೆ. ಆ ಮುಖಾಂತರ ನೀವು ನಮ್ಮನ್ನ ನೇರವಾಗಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಒಂದು ಸರ್ಕಾರಿ ಕೋಟಾ ಸೀಟ್‌ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ಪಡ್ಕೊಂಡು ನೀವು ಕೂಡ ಸರ್ಕಾರಿ ಸೀಟನ್ನ ಪಡ್ಕೊಳ್ಳೋದಕ್ಕೆ ನೀವು ಕೂಡ ಟ್ರೈ ಕೂಡ ಮಾಡಬಹುದಾಗಿರುತ್ತೆ. ಇಲ್ಲ ನೀವು ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತೀರಾ ಹಾಗೆ ಆಪ್ಷನಿಟಿಗಳು ಮಾಡ್ಕೊಂಡು ಇಷ್ಟ ಬಂದಂಗೆ ಏನೋ ಮಾಡ್ತಿರ್ತೀರಾ ಅಂದ್ರೆ ನಿಮ್ಮ ಲಕ್ಕಿದ್ರೆ ಸಿಗ್ಬೋದಿರುತ್ತೆ ಅಥವಾ ಸಿಕ್ಕಂತ ಕಾಲೇಜು ಸರಿ ಇದೆಯೋ ಇಲ್ವೋ ಅದು ಸಮಸ್ಯೆಗಳಾಗಬಹುದಿರುತ್ತೆ. ಆ ಕಾರಣಕ್ಕೆ ಹೇಳಬೇಕಿತ್ತು ಹೇಳಿದ್ದೀನಿ. ಯಾಕಂದ್ರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬಂದಾಗ ಎಲ್ಲ ಐಡಿಗಳಿಗೂ ರಿಪ್ಲೈ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋಗಬಹುದಾಗಿರುತ್ತೆ. ಮತ್ತೆ ನಿಮ್ಮ ಎಲ್ಲ ಮೆಸೇಜ್ಗಳು ಕೂಡ ನಮಗೆ ತಲುಪದೇನೆ ಹೋಗಬಹುದಾಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಆದಂತ ಸಂದರ್ಭದಲ್ಲಿ ಬ್ರಾಡ್‌ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಒಂದು ಗ್ರೂಪ್‌ಗೆ ಕೂಡ ಜಾಯಿನ್ ಆಗಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಟ್ಸ್ಆಪ್, ಟೆಲಿಗ್ರಾಮ್ ಕೂಡ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಓಕೆ, ಕೆಲವೊಂದು ಅಭ್ಯರ್ಥಿಗಳಿಗೆ ಇದು ಅನ್‌ವಾಂಟೆಡ್ ಅಂತ ಅನ್ಸುತ್ತೆ. ಇದು ನಮಗೆ ಅಗತ್ಯ ಇರಲ್ಲ, ಜಸ್ಟ್ ವಿಡಿಯೋ ಹೇಳಬೇಕಿತ್ತು ಅಂತ. ಬಟ್ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರೋರಿಗೆ ಸಹಾಯ ಆಗಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಸೊ ಆ ಅಗತ್ಯ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ. ಇದೀಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡಿದರೆ ಓಕೆ 4ನೇ ರೌಂಡ್‌ಗೆ ಸುತ್ತಿನ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಇಲಾಖೆ ಕೊಟ್ಟಿರೋ ಮಾಹಿತಿ ಏನಿತ್ತು ಅಂತಂದ್ರೆ ಜನವರಿ ತಿಂಗಳ 20ರಿಂದ 20ನೇ ತಾರೀಕೆಲ್ಲ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರು. 20ರಿಂದ 23ನೇ ತಾರೀಕು ತನಕ ಮಾಹಿತಿನ ಇಲಾಖೆಯವರು ಕೊಟ್ಟಿರೋದಾಗಿರುತ್ತೆ ಅಡ್ಮಿಷನ್ ಆಗಲಿಕ್ಕೆ. ಸೊ ಇವತ್ತು ಜನವರಿ 23, 2026 ನಾವು ವಿಡಿಯೋ ಮಾಡ್ತಿರುವಂಥ ಸಮಯ ಆಲ್ಮೋಸ್ಟ್ 5:30 ಸಮೀಪ ಈ ತರ ಆಗಿದೆ. 5 ಗಂಟೆ 5:15 ಆಗಿದೆ. ಸೊ ಇನ್ನ ವೆಬ್‌ಸೈಟ್ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಲಾಗಿನ್ ಆಗ್ತಿದೆ ಅಂದ್ರೆ ಚಾಲೆಂಜ್ ಜನರೇಟ್ ಅಂತ ಆಪ್ಷನ್ ಇದೆ. ನೆಕ್ಸ್ಟ್ ರೌಂಡ್ ಅಂತ ಆಪ್ಷನ್ ಇದೆ. ಈಗ ಅಭ್ಯರ್ಥಿಗಳು ಪ್ರಶ್ನೆ ಆಗ್ತಿರೋದು ದಿನಾಂಕ ವಿಸ್ತರಣೆ ಏನಾದ್ರು ಮಾಡಿದಾರಾ? ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ಕೂಡ ತಿಳಿಸಿದ್ವಿ. ಜನವರಿ 23 ತನಕ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡು ಅಡ್ಮಿಷನ್ ಆಗ್ಬೋದು ಅಂತ. ಸೊ ಈಗ ಅಡ್ಮಿಷನ್ ಸ್ಲಿಪ್‌ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇರುತ್ತೆ ನಿಮಗೆ. ಅಡ್ಮಿಷನ್ ಸ್ಲಿಪ್ ಅಲ್ಲಿ ಕೂಡ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಅಲ್ಲಿ ಅಭ್ಯರ್ಥಿಗಳು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಅಲ್ಲಿ ತನಕ ಅವಕಾಶ ಇರುತ್ತೆ. 20ಕ್ಕೆ ಸ್ಲಿಪ್ ತಗೊಂಡಿದ್ದೀರಾ ಅಂದ್ರೆ 22, 23 ಈ ರೇಂಜ್ ಕೊಟ್ಟಿರ್ತಾರೆ. 22ಕ್ಕೆ ತಗೊಂಡಿದ್ದೀರಾ ಅಂದ್ರೆ 23 ಲಾಸ್ಟ್ ಡೇಟ್ ಕೊಟ್ಟಿರ್ಬೋದು. 24ಕ್ಕೆ ಕೊಟ್ಟಿರ್ತಾರೆ ಕೆಲವೊಬ್ಬರಿಗೆ. ಸೊ ಈ ತರ 23ಕ್ಕೆ ಇವಾಗ ಸ್ಲಿಪ್ ತಗೊಂಡವರಿಗೆ 24ನೇ ತಾರೀಕು ತನಕ ಒಂದಿನ ಆಲ್ಮೋಸ್ಟ್ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಇವತ್ತು ಸ್ಲಿಪ್ ತಗೊಂಡು ಕೆಲವೊಂದು ಅಭ್ಯರ್ಥಿಗಳು ಬೇರೆ ಕಡೆ ಕಾಲೇಜ್ ಸಿಕ್ಕಾಗ ಹೋಗ್ಲಿಕ್ಕೆ ಆಗದೆ ಹೋಗಬಹುದಿರುತ್ತೆ. ಆ ರೀಸನ್ ಇಂದ ಆಲ್ಮೋಸ್ಟ್ ಒಂದಿನ ತನಕನಾದ್ರು ಅಂದ್ರೆ ಸ್ಲಿಪ್ ಅಲ್ಲಿ ಬೇರೆ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಆಯ್ತು ನಿಮಗೆ ಇವಾಗ ಓಕೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಓಕೆ ಹಾಗಿದ್ರೆ ಇವಾಗ ವಿಸ್ತರಣೆ ಆಗಿದೆಯಾ? ವಿಸ್ತರಣೆ ಆಗುತ್ತಾ ಅಂತ ಏನು ಪ್ರಶ್ನೆ ಇತ್ತಲ್ಲ. ಅಫಿಷಿಯಲ್ ಆಗಿ ಇದುವರೆಗೆ ಯಾವುದೇ ಮಾಹಿತಿ ವಿಸ್ತರಣೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಯಾಕಂದ್ರೆ ಇವಾಗ ಥರ್ಡ್ ರೌಂಡ್ ಅಲ್ಲಿ ಅಭ್ಯರ್ಥಿಗಳಿಗೆ ವಿಸ್ತರಣೆ ಆಯಿತು. ಬಟ್ ರೀಸನ್ ಇತ್ತಲ್ಲಿ ಕಾರಣ. ಯಾಕಂದ್ರೆ ಸರ್ವರ್ ಸಮಸ್ಯೆಗಳಾಗಿತ್ತು. ಆ ಒಂದು ರೀಸನ್ ಇದೆ. ಯಾಕಂದ್ರೆ ಇಲಾಖೆ ಫಾಲ್ಟ್ ಆಗಿತ್ತಲ್ಲಿ. ಇಲಾಖೆ ಕಡೆಯಿಂದ ಸರ್ವರ್ ಸಮಸ್ಯೆಗಳಾದಾಗ 3-4 ದಿನ ಸರ್ವರ್ ಸಮಸ್ಯೆ ಬಂದಿರೋದ್ರಿಂದ ಸ್ಲಿಪ್ ಡೌನ್ಲೋಡ್ ಆಗ್ತಿರ್ಲಿಲ್ಲ. ಎಸ್ ಬಿ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟೋಣ ಅಂದ್ರೆ ಚಲನ್ ಕೂಡ ಡೌನ್ಲೋಡ್ ಆಗ್ತಿಲ್ಲ, ವೆಬ್ಸೈಟೇ ಬರ್ತಿರಲಿಲ್ಲ. ಸೊ ಈ ಒಂದು ರೀಸನ್ ಇಂದ ದಿನಾಂಕ ವಿಸ್ತರಣೆ ಆಯಿತು. ಮಾಹಿತಿನ ಅವ್ರು ಕೊಟ್ಟಿದ್ದು ಅಂದ್ರೆ ಅದು ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಿಲ್ಲ ಅಂದ್ರೂ ಕೂಡ ನೋಡಲ್ ಸೆಂಟರ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟರು. ವೆಬ್ಸೈಟ್ ಕೂಡ ಓಪನ್ ಆಗ್ತಿತ್ತು. ನೀವು ಕೂಡ ಆಗಿದ್ದೀರಾ ಕೆಲವೊಂದು ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಎಲ್ಲ ಕೊಟ್ಟಿದ್ದೀರಾ. ಈ ತರ ಆಗಿದೆ. ಬಟ್ ಈಗ ಅಫಿಷಿಯಲ್ ಆಗಿ ವಿಸ್ತರಣೆ ಆಗುತ್ತಾ ಹಾಗೆ ಅಂತ ಕೇಳ್ತಿರಲ್ಲ. ಯಾಕಂದ್ರೆ ಕಡಿಮೆ ಸಮಯ ಕೊಟ್ಟರು, 3 ದಿನ ಕೊಟ್ಟರು ಹಾಗೆ ಅಂತ ಕೆಲವೊಂದು ಅಭ್ಯರ್ಥಿಗಳು ಕೇಳ್ತೀರಿ. ಕಾಲೇಜ್ ವಿಚಾರಿಸಬೇಕಲ್ಲ ನಾವು ಹಾಗೆ ವಿಚಾರಿಸ್ಬಿಟ್ಟೋದಕ್ಕೆ ನಿಮ್ಗೆ ಆಪ್ಷನ್ ಇಟ್ರಿ ಆ ಸಂದರ್ಭ ಸಮಯ ಇರುತ್ತೆ. ವಿಚಾರಿಸ್ಬಿಟ್ಟು ನೀವು ಆಯ್ಕೆ ಮಾಡ್ಕೊಬೇಕಿರುತ್ತೆ. ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಸಿಕ್ಕ ಮೇಲೆ ನೀವು ಕಾಲೇಜ್ ಬಗ್ಗೆ ವಿಚಾರಿಸೋದಲ್ಲ. ನೀವು ಆಪ್ಷನ್ ಇಟ್ರಿ ಟೈಮಲ್ಲೇ ವಿಚಾರಿಸಬೇಕು.
ವಿಚಾರಿಸಬೇಕು. ನಾವು ಕೂಡ ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಏನು ಕೇಳ್ತಿರಲ್ಲ ಇವಾಗ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಅದನ್ನೇ ಹೇಳ್ತಿರೋದು. ಕಾಲೇಜ್ ಬಗ್ಗೆ ಫಸ್ಟ್ ವಿಚಾರಿಸ್ಕೊಳ್ಳಿ, ಕೆಲವೊಂದು ಅಂಶಗಳಿದ್ದಾವೆ ಅವುಗಳ ಬಗ್ಗೆ ವಿಚಾರಿಸ್ಕೊಳ್ಳಿ ಅಂತ ಯೂಟ್ಯೂಬ್ನಲ್ಲಿ ಕೂಡ ವೀಡಿಯೋಸ್ ಮಾಡಿ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಮತ್ತು ಮೆಂಬರ್ನಲ್ಲಿ ಕೂಡ ವೀಡಿಯೋಸ್ಗಳಿದ್ದಾವೆ, ಏನೇನು ವಿಚಾರಿಸಬೇಕು, ಬೆಸ್ಟ್ ಕಾಲೇಜ್ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು. ಈಗ ಪ್ರಮುಖವಾಗಿ ಹೇಳುವಂಥದ್ದಿದ್ರೆ, ಓಕೆ, ಇವಾಗ ಅಡ್ಮಿಷನ್ ವಿಸ್ತರಣೆ ಬಗ್ಗೆ ಅಫಿಷಿಯಲ್ ಮಾಹಿತಿ ಕೊಟ್ಟಿಲ್ಲ. ನಾವು ಬಂದಾಗ ಮಾಹಿತಿನ ಕೊಡ್ತೀವಿ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ವಿಸ್ತರಣೆ ಆಗೋ ಲಕ್ಷಣಗಳು, ಸಾಧ್ಯತೆಗಳು ಕಡಿಮೆನೇ ಕಾಣ್ತಿರೋದಾಗಿರುತ್ತೆ. ಯಾಕಂದ್ರೆ ಏನು ಸಮಸ್ಯೆಗಳಾಗಿಲ್ಲ ಈ 3 ದಿವಸದಲ್ಲಿ ಕೂಡ ಇಲಾಖೆ ವೆಬ್ಸೈಟ್‌ನಲ್ಲಿ. ಆ ರೀಸನ್ನಿಂದ ಸದ್ಯಕ್ಕೆ ಸಾಧ್ಯತೆಗಳು ಕಡಿಮೆ. ವಿಸ್ತರಣೆ ಆಗುತ್ತಾ ಹಾಗೆ ಅಂತ ಕೇಳ್ತಿರಲ್ಲ, ಅವ್ರಿಗೆ ಹೇಳ್ತಿರುವಂಥದ್ದು. ಆಗ್ಲಿಕ್ಕಿಲ್ಲ. ಓಕೆನಾ? ಸೊ ಈಗ ನಂತರದಲ್ಲಿ ಈಗ ನೋಡೋಣ. ಆದರೆ ಮಾಹಿತಿನ ಕೊಡ್ತೀನಿ ನಿಮಗೆ. ಏನು ಹೇಳಕ್ಕಾಗಲ್ಲ ವೆಬ್ಸೈಟಲ್ಲಿ ಇವಾಗ ಯಾವ ಥರ ಡಿಪಾರ್ಟ್‌ಮೆಂಟ್ ಇದೆ ಅಂದರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗಿರುತ್ತೆ ಎಲ್ಲ ಒಂದು ಡಿಪಾರ್ಟ್‌ಮೆಂಟ್‌ಗಳು ಕೂಡ. ಇರ್ಲಿ. ಈಗ ನಾವು ಈಗ 5ನೇ ರೌಂಡ್ ಬಗ್ಗೆ ಬರೋಣ. 5ನೇ ರೌಂಡು ಯಾವಾಗ ಅಂತ ಏನು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡೋರಾಗಿರ್ಬೋದು, ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು, ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. 5ನೇ ರೌಂಡ್ ಬಗ್ಗೆ ಇಲಾಖೆಯವರು ಇವಾಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು ಅನ್ಕೊಳ್ಳಿ. ಅಡ್ಮಿಷನ್ ಸ್ಲಿಪ್ಪರ್ ತಗೊಂಡು ಲಾಸ್ಟ್ ಡೇಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ನಂತರದಲ್ಲಿ ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತಾರೆ. ಆ ನಂತರ 5ನೇ ರೌಂಡು. ಸೊ ಅದು 5ನೇ ರೌಂಡ್‌ಗೆ ನೀವು ವೆಯಿಟ್ ಮಾಡ್ತಿರೋದು ಯಾವ ಥರ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡುಗಡೆ ಆಗುತ್ತೆ ಅದೇ ನಿಮ್ಮ ಪ್ರಶ್ನೆ ಆಗಿರುತ್ತೆ. ನಂತರ ಆಪ್ಷನ್ ಎಂಟ್ರಿ ಯಾವಾಗ ಅಂತ. ಇವಾಗ ಏನಾದ್ರು ವಿಸ್ತರಣೆ ಆಗಿಲ್ಲ ಅನ್ಕೊಳ್ಳಿ. ಇವಾಗ ಜನವರಿ 23ಕ್ಕೆ ಎಲ್ಲ ಕ್ಲೋಸ್ ಆಯಿತು ಹಾಗೆ ಅನ್ನೋ ಸಂದರ್ಭದಲ್ಲಿ ಜನವರಿ 24 ಅಥವಾ ಮಂಡೇ 6ನೇ ತಾರೀಕೇನಿದೆಯಲ್ಲ ಆ ದಿನಗಳಲ್ಲಿ ಆಲ್ಮೋಸ್ಟ್ ಬರುವ ಸಾಧ್ಯತೆ ಇರುತ್ತೆ ಸೀಟ್ ಮ್ಯಾಟ್ರಿಕ್ಸ್‌ಗಳು. ಸೋಮವಾರ ಅಥವಾ ಮಂಗಳವಾರ ಒಳಗಡೆ ಆಲ್ಮೋಸ್ಟ್ ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಪ್ರಕಟ ಮಾಡಿ ಆಪ್ಷನ್ ಎಂಟ್ರಿ ಎಲ್ಲ ಬಿಡುಗಡೆ ಆಗುವ ಲಕ್ಷಣಗಳು ಕಾಣುತ್ತೆ. ಅಥವಾ ಏನಾದ್ರು ವಿಸ್ತರಣೆ ಆಯಿತು ಹಾಗೆ ಹೀಗೆ ಅನ್ನೋ ಸಂದರ್ಭದಲ್ಲಿ ಅದು ಸ್ವಲ್ಪ ಮುಂದಕ್ಕೆ ಹೋಗೋ ಥರ ಇರುತ್ತೆ. ಸೊ ಇದರ ಬೇಸ್ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ವಿಸ್ತರಣೆ ಆಗಿಲ್ಲ ಅನ್ಕೊಳ್ಳಿ. ಸೋಮವಾರ ಅಥವಾ ಮಂಗಳವಾರ ಜನವರಿ 26, 27 ಏನಿದೆಯಲ್ಲ ಈ ದಿನಗಳಲ್ಲಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಆಗಿ ಆಪ್ಷನ್ ಎಂಟ್ರಿ ಓಪನ್ ಆಗಬಹುದು. ಓಕೆನಾ? ಆ ನಂತರದಲ್ಲಿ 5th ರೌಂಡ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಆ ನಂತರ ನಾವು ಮಾತಾಡೋಣ ಅದ್ರ ಬಗ್ಗೆ. ಸದ್ಯಕ್ಕೆ ಇವಾಗಿರುವಂಥ ಮಾಹಿತಿಗಳು ನಿಮಗೆ ಕೊಟ್ಟಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದೆ ಅಂದರೆ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು, ಯಾಕಂದ್ರೆ 100 ಐಡಿಗಳಿಂದ ಮೆಸೇಜ್ ಅಂತೂ ಬರ್ತಿರುತ್ತೆ. ಸೊ ಎಲ್ಲರೂ ನನ್ನ ಮೆಸೇಜ್ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪ್ತೀನಿ ಹೋಗಬಹುದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್.